ಗೈಸ್, ಡೈಲಿ ಈ ಥರ ಸಪಾಟೆ ಮಾಡುವುದರಿಂದ ಒಂದು ಸ್ಟ್ಯಾಮಿನಾ ಆ್ಯಂಡ್ ಎಂಡ್ಯೂರೆನ್ಸ್ ಹೆಚ್ಚಿಗೆ ಆಗುತ್ತದೆ. ಅದರ ಜೊತೆಗೆ ಬಾಡಿ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಮೊಬಿಲಿಟಿ ಸಹ ಇಂಪ್ರೂವ್ ಆಗುತ್ತದೆ. ಮತ್ತು ಮೂರನೇದೇನೆಂದರೆ ಬಾಡಿ ಬ್ಯಾಲೆನ್ಸ್ ಆ್ಯಂಡ್ ಪಾಶ್ಚರ್ ಕರೆಕ್ಟ್ ಆಗುತ್ತದೆ. ಕಾರ್ಡಿಯೋವಾಸ್ಕುಲರ್ ಹೆಲ್ತ್ ಆ್ಯಂಡ್ ಓವರಾಲ್ ಬಾಡಿ ಸ್ಟ್ರೆಂತ್ ಸಹ ಹೆಚ್ಚಿಗೆ ಆಗುತ್ತದೆ. ಸೊ ಗೈಸ್, ಇದು ಒಂದು ಎಕ್ಸಸೈಸನ್ನು ಡೈಲಿ 30 ಕೌಂಟ್ವರೆಗಾದರೂ ಮಾಡಿ, ಇಲ್ಲಾಂದರೆ 30 ಸೆಕೆಂಡ್ ಆದರೂ ಮಾಡಿ. ಆ್ಯಂಡ್ ಇದು ಮಾಡುವ ವಿಧಾನ ಹೇಗೆ ಅಂದರೆ ಈ ಥರ ಇದೆ ಗೈಸ್. ಮೊದಲಿಗೆ ನಾವು ಈ ಊಟ ಬಸಿ ತೆಗಿತೀವಲ್ಲ, ಆ ಥರ ಏನಂದರೆ ಕೂತ್ಕೋಬೇಕು. ಕೂತ್ಕೊಂಡ ತಕ್ಷಣವೇ ನಮ್ಮ ಕೈಗಳನ್ನು ಮುಂದೆ ಚಾಚಿ ಈ ಥರ ಬ್ಯಾಕ್ನಿಂದ ಏನು ಮಾಡಬೇಕಂದ್ರೆ ನಾವು ಟಿಪ್ಸ್ನ ಮಾಡಬೇಕಾಗುತ್ತದೆ. ಸೊ ಇದು ಈ ಥರ ಆಗುತ್ತದೆ. ಆ್ಯಂಡ್ ಇದಾದ ತಕ್ಷಣ ಏನಂದರೆ ಗೈಸ್, ಡೈಲಿ ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ಹೋದಂಗೆ ನೀವು ಈ ಥರ ಅಡ್ವಾನ್ಸ್ ಸಹ ಮಾಡಬಹುದು. ಸೊ ಸಪಾಟೆನ ಮಾಡಿ ಗೈಸ್, ತುಂಬ ಹೆಲ್ಪ್ಫುಲ್ ಆಗಿದೆ. ಒಂದು ನೀವು ಡಿಪ್ಸ್ ಆ್ಯಂಡ್ ಸ್ಕ್ವಾಟ್ಸ್ ಎರಡನ್ನೂ ಸಹ ಮಾಡ್ದಂಗೆ ಆಗುತ್ತದೆ.